ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಆ್ಯಸ್ ನಂದು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಹಾಲು ಕರೆದ್ರು, ನಾನೆಲ್ಲ ಸಗಣಿ ಎಲ್ಲ ಎತ್ತಾಕಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮಂಕ್ರಿಗೆ ಹಾಕಿದರೆ ನಮ್ಮ ಮನೆಯವ್ರು ಎತ್ಕೊಂಡೋಗಿ ಹಾಕ್ತಾರೆ. ನಾನು ಎತ್ಕೊಂಡೋಗಲ್ಲ, ಬರೀ ಎತ್ತಾಕೋದಷ್ಟೇ. ಎತ್ಕೊಂಡು ಕಾಫಿ ಮಾಡಿ ಟಿಫನ್ ಮಾಡಬೇಕು. ಇವತ್ತು ದಸರಾ ರಜೆ ಮುಗಿದು ಇವತ್ತು ಫಸ್ಟ್ ದಿನ ಸ್ಕೂಲ್ ಓಪನ್ನು. ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಲು ಎತ್ಕೊಂಡೆ ನಮ್ಮ ಮನೆಯವ್ರು ಡೈರಿಗೆ ಹಾಲು ಹಾಕಿ ಹೋಗ್ತಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಟೀ ಮಾಡಿಕೊಟ್ಟು ಮಕ್ಳಿಗೆ ಟಿಫನ್ ರೆಡಿ ಮಾಡಿದೆ. ಚಿತ್ರಾನ್ನಕ್ಕೆ ಕಡಲೆ ಬೀಜ ಏನು ಹಾಕಿದ್ರೆ ತಿನ್ನಲ್ಲ, ಪ್ಲೈನಾಗಿರಬೇಕು. ನನ್ನ ಮಕ್ಳಿಗೆ ಇಷ್ಟ ಆಗಲ್ಲ, ಅದಕ್ಕೆ ಈ ಥರ ಮಾಡಿದ್ದೀನಿ. ಟಿಫನ್ ಮಾಡಿ ಅವ್ರನ್ನ ರೆಡಿ ಮಾಡಿ ಸ್ಕೂಲ್ಗೆ ಹೋಗ್ತಿದ್ದಾರೆ. ವ್ಯಾನ್ ಬಂದು ನಿಂತಿದ್ದು ಇವತ್ತು ಸ್ವಲ್ಪ ಲೇಟ್ ಆಯಿತು. ನನ್ನ ಮಗ ಸ್ವಲ್ಪ ಲೇಟ್ ಮಾಡ್ದೆ, ಆದರೂ ವೆಯ್ಟ್ ಮಾಡ್ತಿದ್ರು. ಏನನ್ನಲ್ಲ ಡ್ರೈವರ್ ಪಾಪ, ವೆಯ್ಟ್ ಮಾಡಿ ಕರ್ಕೊಂಡೋದ್ರು. ಮತ್ತು ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಮಾವಂಗೆ ಟಿಫನ್ ಹಾಕ್ಕೊಟ್ಟೆ. ನಮ್ಮ ಮಾವ ಬರೀ ಚಿತ್ರಾನ್ನ ತಿನ್ನಲ್ಲ, ಮೊಸರು ಹಾಕ್ಬೇಕು ಚಿತ್ರಾನ್ನಕ್ಕೆ. ಹಾಕ್ಕೊಟ್ಟು ಹಸುಗಳ್ನೆಲ್ಲ ಹೊರಗಡೆ ಕಟ್ಟಾಕಿ ಶೆಡ್ ಹತ್ರ ಜಾಸ್ತಿ ಗಲೀಜಾಗಿತ್ತು ಅಂತ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಎತ್ತಿಕ್ತಾ ಇದ್ದೀನಿ. ಇಲ್ಲಿ ಸುಖಾನ್ ರಾಜ ಗೆಡ್ಡೆನ ಹಾಕಿದ್ದೀವಿ. ಒಂದೇ ಕಡೆ ಹಾಕಿದ್ರೆ ಮೊಳಕೆ ಬರುತ್ತೆ ಅಂತೇಳಿ ಎಲ್ಲ ಈ ಥರ ನೀಟಾಗಿ ಹಾಕಿದ್ರೆ ನನ್ನ ಮಕ್ಕಳು ಮೇವು ಹಾಕಕ್ಕೆ ಬಂದು ಇದೆಲ್ಲ ಚೆಲ್ಲಾಕಿರೋದು. ಇದನ್ನೆಲ್ಲ ಬೆಂಕಿ ಇಕ್ಕಕ್ಕೆ ಎತ್ತಾಕ್ತಾಯಿದ್ದೀನಿ. ಸಂಜೆ ಟೈಮಲ್ಲಿ ಹಸುಗಳು ಕಟ್ಟಾಕಿದಾಗ ಸೊಳ್ಳೆ ಬರ್ತವೆ ಅಂತೇಳಿ ಇದಕ್ಕೆ ಬೆಂಕಿ ಹಾಕಿ ಹೊಗೆ ಹಾಕಿದ್ರೆ ಸೊಳ್ಳೆ ಅಷ್ಟೇನಿರಲ್ಲ. ಅದಕ್ಕೆ ಎಲ್ಲ ನೀಟಾಗಿ ಎತ್ತಾಕ್ತಾಯಿದ್ದೀನಿ. ನಮ್ಮ ಮನೆಯವರೇ ಹೇಳೋಗಿದ್ದು ಎಲ್ಲ ನೀಟಾಗಿ ಎತ್ತಾಕಿ ತೊಳಿ, ಜಾಸ್ತಿ ಗಲೀಜಾಗೈತೆ ಅಂತೇಳಿ. ಮೇವು ಕುಯ್ಕೊಂಬರಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ತೊಳೆದು ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಮ್ಮ ಮನೆಯವರೇನೇ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಳ್ಳೋರು. ಇವತ್ತು ಎಲ್ಲೋ ಹೋಗಬೇಕು ಬೇರೆ ಕಡೆ, ಮಧುಗಿರಿ ಸೈಡು ಅಂತೇಳಿ ಬೇಗ ಮೇವು ಕುಯ್ಕೊಂಬರಕ್ಕೆ ಹೋದ್ರು. ಅದಕ್ಕೆ ಎಲ್ಲ ನಾನೇ ಮಾಡ್ತಿದ್ದೀನಿ. 15 ದಿನದಿಂದ ನನ್ನ ಮಕ್ಳ ಜೊತೇಲಿ ಇದ್ದರು. ರಜೆ ಬಂದಿದ್ದಕ್ಕೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಟೈಮೇ ಹೋಗ್ತಾ ಇಲ್ಲ ಕೆಲಸ ಮಾಡಿದ್ರು. ಮಮ್ಮಿ ಅದು ಹಂಗೆ ಇದು ಹಿಂಗೆ ಅಂತ ಮಾತಾಡಿಕೊಂಡು ಯಾವಾಗಲೂ ಮಮ್ಮಿ ಅಂತ ಹಿಂದೆ ಮುಂದೆನೇ ಇರ್ತಾಯಿದ್ರು. ಇವತ್ತು ಸ್ಕೂಲ್ಗೆ ಹೋಗಿರೋದಕ್ಕೆ ಏನೋ ಒಂಥರ ಬೇಜಾರು ಅನ್ನಿಸ್ತಿದೆ. ನಾನು ಕ್ಲೀನ್ ಮಾಡೋ ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಮೇವು ಕುಯ್ಕೊಂಬಂದರು. ಹಳೇದನ್ನೆಲ್ಲ ಸೈಡಿಗೆ ತೆಗೆದಿಟ್ಟು ಅಲ್ಲಿ ಸೀಮೆ ಇದ್ದಾವೆ ಅಂತೆಲ್ಲ ಕಸ ಗುಡಿಸಿ ಜೋಡಿಸ್ತಾ ಇದ್ದಾರೆ. ಇದು ಹಂಗೆ ಒರೆನ ಹಂಗೆ ಹಾಕಿದ್ರೆ ಬಿಸಿ ಬರುತ್ತೆ, ಸುಟ್ಟೋದಂಗೆ ಆತೈತೆ, ಬಿಸಿಗೆ ಸೆಕೆ ಕಿತ್ಕೊಳ್ಳುತ್ತೆ ಅಂತೇಳಿ ಈ ಥರ ಎಲ್ಲ ನೀಟಾಗಿ ಜೋಡಿಸ್ತಿದ್ದಾರೆ. ಜೋಡಿಸಿ ಟಿಫನ್ ಮಾಡಿ ಹಸುಗಳಿಗೆ ಮೇವು ಹಾಕಿ ಅವ್ರು ಹೊರಗಡೆ ಹೋದರು. ನಾನು ಒಂದು 2 ಅವರ್ ರೆಸ್ಟ್ ಮಾಡಿದೆ, ಮಲ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮಾವ ಹಸು ಹಿಡ್ಕೊಂಬಂದರು. ಬೂಸ ಎಲ್ಲ ಇಕ್ಕಿ ನನ್ನ ಮಕ್ಕಳು ಬಂದಿದ್ದರು. ಅವರು ಬಟ್ಟೆ ಚೇಂಜ್ ಮಾಡಿ ಊಟ ಮಾಡಿ ಹೋಮ್ವರ್ಕ್ ಮಾಡ್ತಿದ್ರು. ಟೈಮ್ ಇವಾಗ 5:15. ಒಂದೇ ಹಸು ಅಲ್ವಾ, ಹಾಲು ಕರ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ನಮ್ಮ ಮನೆಯವರೇ ಕರೆದಾಕ್ತಾರೆ, ಸಂಜೆ ಇರಲ್ಲ, ಅವ್ರು ಬರೋದು ಲೇಟು. ಹಂಗಾಗಿ ಡೈಲಿ ನಾನೇ ಸಂಜೆ ಹಾಲು ಕರ್ಕೊಳ್ತೀನಿ. ನಮ್ಮ ಅಲ್ಟಿ ಹಾಲು ಕರಿತಾ ಇದ್ದರೆ ಹಾಲು ಕಾಯ್ಕೊಂಡಿದ್ದಾಳೆ ಹೊರ್ಗಡೆನೇ. ಹಾಲು ಕರೆದಿದ್ದ ತಕ್ಷಣವೇ ಬಿಸಿ ಹಾಲೇ ಅದಕ್ಕೆ ಹಾಕ್ತೀನಿ ಕುಡಿಯೋದಕ್ಕೆ, ಅದಕ್ಕೆ ಕಾಯ್ಕೊಂಡಿದ್ದಾಳೆ. ಹಾಲು ಕರ್ಕೊಂಬಂದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಬೂಸ ಮೂಟ ತೊಗೊಂಡು. ಬೇಗ ಬಂದಿದ್ದಾರೆ ಇವತ್ತು. ನಮ್ಮ ಮನೆಯವ್ರು ಹೆಂಗೆ ಅಂದರೆ, ಹೊರಗಡೆ ಏನಾದರೂ ನಾನ್ ವೆಜ್ ಊಟ ಮಾಡಿದ್ರೆ ನಮ್ಮನ್ನು ಬಿಟ್ಟು ತಿನ್ನಲ್ಲ, ನಮಗೂ ಪಾರ್ಸಲ್ ತೊಗೊಂಬರ್ತಾರೆ. ಹಂಗಾಗಿ ಬಿರಿಯಾನಿನೂ ಚಿಕನ್ ಫ್ರೈ ಪಾರ್ಸಲ್ ತೊಗೊಂಬಂದರು. ಇವತ್ತು ಸಂಜೆಗೆ ಏನು ಅಡುಗೆ ಮಾಡೋ ಹಂಗಿರಲ್ಲ, ಇದನ್ನೇ ತಿನ್ಕೊಳ್ತೀವಿ. ನನ್ನ ಮಕ್ಕಳು ಹಾಲು ಹಾಕಕ್ಕೆ ಹೋಗೋಕ್ಕೆ ಹಠ ಮಾಡ್ತಾರೆ. ಯಾಕೆಂದರೆ ಅವ್ರ ಅಜ್ಜಿ ಮನೆಗೆ ಹೋಗೋಕ್ಕೆ ಒಂದು ನೆಪ. ಮತ್ತು ನೈಟು ಊಟ ಮಾಡಿಕೊಂಡು ಹಸುಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.